ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಎಲ್ಲ MBBS ಮತ್ತು BDS ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಯಾವುದೇ ರೀತಿ ಚಾಯ್ಸಸ್ಗಳು ಇರೋದಿಲ್ಲ. ಸೊ ನೀವು ಆ ಚಾಯ್ಸಸ್ಗಳನ್ನು ಇಟ್ಕೊಂಡು, ಅಂದರೆ ಚಾಯ್ಸಸ್ ಇರ್ತದೆ ಬಿಡು, ನಾ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು, ನಾ ಬೇಕಾದ್ರೆ ಅದನ್ನ ಇಟ್ಕೊಳ್ಬೋದು ಬಿಡ್ಬೋದು, ಹೀಗೆ ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ನಿಮಗೆ ಯಾವ ಕಾಲೇಜು ಸಿಕ್ಕರೆ ನೀವು 100% ನನಗೆ ಇಷ್ಟ ಇದೆ ಹೋಗ್ತೀನಿ ಅನ್ನೋ ಒಂದಷ್ಟು ಕಾಲೇಜಸ್ಸನ್ನು ಮಾತ್ರ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಳ್ಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ರಿಕ್ವೆಸ್ಟ್, ಮೈ ರಿಕ್ವೆಸ್ಟ್ ಟು ಆಲ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವುದೇ ರೀತಿ ಜವಾಬ್ದಾರಿ ಇಲ್ಲದೆ ಇರುವ ರೀತಿ ಬಿಹೇವ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಈಗ ನನ್ನ ಆಪ್ಷನ್ ಎಂಟ್ರಿಯಲ್ಲಿ 10 ಕಾಲೇಜ್ ಇಟ್ಟಿದ್ದೀನಿ ಅಂದರೆ 10 ಕಾಲೇಜ್ ಯಾವುದು ಸಿಕ್ಕರೂ ಕೂಡ ನಾನು ಹೋಗ್ತೀನಿ ಅನ್ನೋ 100% ಕನ್ಫರ್ಮೇಷನ್ ಇದ್ರೆ ಮಾತ್ರ ನಾನು ಇಟ್ಕೋಬೇಕು. ಸೊ ಅದರಲ್ಲಿ 10ನೇ ಕಾಲೇಜ್ ಸಿಗೋದಿಲ್ಲ ಬಿಡು, ಹಾಕೋಣಂತೆ, ಮುಂದೆ ಬಂದಾಗ ನೋಡೋಣಂತೆ, ಈ ನೋಡೋಣಂತೆ ಮಾಡೋಣಂತೆ ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮಗೆ 100% ಶ್ಯೂರ್ ಇದ್ರೆ ನಾನು ಈ ಕಾಲೇಜ್ ಸಿಕ್ಕರೆ 100% ಹೋಗೇ ಹೋಗ್ತೀನಿ, ಬೇರೆ ಆಪ್ಷನ್ನೇ ಇಲ್ಲ ಅಂತ ಇದ್ರೆ ಮಾತ್ರ ಹಾಕಿ. ಸೊ ಇಲ್ಲ ಅಂತಂದ್ರೆ ಹಾಕೋದಕ್ಕೆ ಹೋಗಬೇಡಿ. ಯಾಕಂದ್ರೆ KE ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಲೀಗಲ್ ಆಕ್ಷನ್ ಅನ್ನ ತಗೋತೀವಿ ನೀವು ಸಿಕ್ಕಿರುವಂತ ಕಾಲೇಜನ್ನ ಬಿಟ್ರೆ ಅಂತ. ಲೀಗಲ್ ಆಕ್ಷನ್ ಅಂದ್ರೆ ನಿಮ್ಗೇನು ತಗೊಂಡು ಜೈಲಿಗೆ ಹಾಕೋದಿಲ್ಲ, ಬಟ್ ಅದನ್ನ ಹಂಗ್ ಮಾಡೋದಿಲ್ಲ, ಹಿಂಗ್ ಮಾಡೋದಿಲ್ಲ, ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಹೆಂಗ್ ಮಾಡ್ತಾರೆ ನಾನು ನೋಡ್ತೀನಿ, ಇವನ್ನೆಲ್ಲ ಇಟ್ಕೊಂಡು ಬ್ಯಾಡದೇ ಇರೋ ಕಾಲೇಜನ್ನೆಲ್ಲ ಆಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನನ್ನ ರಿಕ್ವೆಸ್ಟ್ ಇಷ್ಟೇ. ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಅನ್ನ ನಾನು ನೋಡ್ತಾ ಇರ್ತೀನಿ. ಕಾಲೇಜ್ ಸೀಟ್ ಸಿಕ್ಕ ಮೇಲೆ ಮೆಸೇಜ್ ಹಾಕ್ತಾರೆ, ಸರ್ ನಾನು ಸೀಟ್ ಬೇಡಾಗಿತ್ತು, ನನಗೆ ಕ್ಯಾನ್ಸಲ್ ಮಾಡ್ಕೊಳ್ಬೇಕಿತ್ತು, ಏನು ಮಾಡ್ಬೇಕಂತ. ಇದು ಇಂಜಿನಿಯರಿಂಗ್ದವರಿಗೆ KCET ಅವರಿಗೆ ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ KCET ಅವರಿಗೆ ಸೆಕೆಂಡ್ ರೌಂಡ್ ಆದ ಮೇಲೂ ಕೂಡ 4 ಚಾಯ್ಸಸ್ಗಳು ಇರ್ತದೆ. ಆದರೆ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸಸ್ಗಳು ಇರೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಕಾಲೇಜು ಬೇಕು ಅಂತ 100% ತಲೆಯಲ್ಲಿ ಫಿಕ್ಸ್ ಇದೆ ಅಂತ ಕಾಲೇಜಸ್ನ ಮಾತ್ರ ಹಾಕಿ. ಯಾವುದು ಮ್ಯಾನೇಜ್ಮೆಂಟ್ ಸೀಟನ್ನು ಆ್ಯಡ್ ಮಾಡಿಕೊಂಡೆ, ಸಿಕ್ಕರೆ ಹೋದ್ರಾಯ್ತು, ಸಿಗ್ಲಿಲ್ಲ ಅಂದ್ರೆ ಬಿಟ್ರಾಯ್ತು. ಆಟೋಮೆಟಿಕ್ ಆಗಿ ಅಂದ್ರೆ ಯಾವುದೋ ಒಂದು ಕೇಸಲ್ಲಿ ನಿಮಗೆ ಸಿಕ್ಬಿಟ್ರೆ ಏನು ಮಾಡ್ತೀರಿ? ಅದಕ್ಕೆ ಇಂಥವು ಯಾವುದೇ ಡೈಲೆಮದಲ್ಲಿ ಇರದೇನೆ ನನಗೆ ಈ ಸೀಟ್ ಸಿಕ್ಕರೆ ಹೋಗ್ತೀನಿ, ಹೋಗುವಂಥ ಕಾಲೇಜಸ್ ಅನ್ನ ಮಾತ್ರ ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಂಡು ಮುಂದುವರಿರಿ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.